ಇವತ್ತು ಈ ಒಂದು ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನನ್ನ ಆತ್ಮೀಯ ಸಹೋದರರಾದಂಥ ಸತೀಶು ಮತ್ತು ಮೂರ್ತಿ ಮತ್ತು ಅವರೆಲ್ಲ ಬಳಗದವರು ಸೇರಿ ಇಲ್ಲಿ ಒಂದು ಸರಳವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ. ಮೊದಲಿಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬರ ಕನಸು ಏನಿತ್ತಂದರೆ, ಯಾವುದೇ ಒಂದು ವ್ಯಕ್ತಿಗೆ ಬಹುಶಃ ಅವರ ಒಂದು ಶಕ್ತಿ ಇವತ್ತು ಕೆಲವು ದಿನಗಳಿಂದ ಇಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಹೋರಾಟದ ಮುಖಾಂತರ ಫಲ ಸಿಗುವಂಥ ಕೆಲಸವನ್ನ ನಮ್ಮೆಲ್ಲ ಸಂತೆ ವ್ಯಾಪಾರಿಗಳು ಮಾಡಿದ್ದಾರೆ. ಅದಕ್ಕೆ ಶಕ್ತಿ ಸಹಕಾರ ನಮ್ಮ ಮಾಧ್ಯಮ ಮಿತ್ರರು, ನನ್ನ ಆತ್ಮೀಯ ಗೆಳೆಯ ಗಣೇಶ್ ಅವರು, ನಾನು ಅವರಿಗೆ ಒಂದು ಕರೆ ಮಾಡಿದಾಗ ಅಲ್ಲೇನೋ ತೊಂದರೆ ಆಗಿದೆ ಸ್ವಲ್ಪ ನೋಡಿ ಹೋಗಂತ ಹೇಳಿದಾಗ ನಮ್ಮ ತೆಲುಗುರಲ್ಲಿ ಗಣೇಶ್, ಸುದ್ದಿ ಮನೆ ವಾಹಿನಿ ಮತ್ತು ಅವರೆಲ್ಲ ಸ್ನೇಹಿತರು ಬಂದು ಇಲ್ಲಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾನು ನಮ್ಮ ಸತೀಶ್ ಮೂರ್ತಿ ಅವರಿಗೆ, ಪಾಪ ನಮ್ಮದೇ ಸರ್ಕಾರ ಇದೆ, ಬಾ ಶಿವಣ್ಣವ್ರ ಹತ್ರ ಬನ್ನಿ ಅಂತ ಹೇಳಿದಾಗ ಸುಮಾರು ಒಂದು 200 ಜನ ಎಲ್ಲ ವ್ಯಾಪಾರಿಗಳು ಬಂದಾಗ ಶಿವಣ್ಣವರು ಅದಕ್ಕೆ ಇಮಿಡಿಯೇಟ್ಲಿ ಯಾವ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಕರೆ ಮಾಡಿ, ಅದು ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸೂಕ್ತ ಸಂದೇಶವನ್ನು ನೀಡಿದರು. ಇವತ್ತು ಯಾರೇ ಜನಪ್ರತಿನಿಧಿಗಳಾಗಲಿ, ಯಾರೇ ಅಧಿಕಾರಿಗಳಾಗಲಿ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನ ಯಾವೊಬ್ಬ ಅಧಿಕಾರಿಗಳು ಮಾಡಬಾರ್ದು. ನಿಜವಾಗ್ಲೂ ನಾನು ಒಬ್ಬ ಜನಪ್ರತಿನಿಧಿನೇ, ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. ಮೊನ್ನೆ ಫೆಬ್ರವರಿಗೆ ಕೊನೆಯಾಗಿದೆ. ಮನುಷ್ಯ ಒಂದು ತಿಳ್ಕೋಬೇಕು, ಸಮಾಜದ ಒಳಿತಿಗಾಗಿ ನಾವು ಬಡವರಿಗೆ ನಮ್ಮ ಕೈಯಲ್ಲಿ ಆದರೆ ಒಂದು ನಾಲ್ಕು ಒಳ್ಳೇದು ಮಾಡಬೇಕು, ಇಲ್ಲ ಅಂದರೆ ಕೆಟ್ಟದಂತೂ ಮಾಡಂತ ಬಯಸಬಾರ್ದು. ಯಾರೇ ಆಗಲಿ, ಯಾರಂಥವನೇ ಆಗಿರಲಿ, ಬಡವರು ಹೊಟ್ಟೆ ಮೇಲೆ ಹೊಡುವಂಥ ಕೆಲಸವನ್ನ ಯಾರು ಸಹ ಮಾಡಬಾರ್ದು. ಆ ಹೊಟ್ಟೆ ಮೇಲೆ ಹೊಡೆದ್ರೆ ಅದು ತಿರುಗಿ ಬಿದ್ದರೆ ಏನಂತ ಇವತ್ತು ಸಂತೆಯವರೇ ತೋರಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪಾಪ ಅವರು ದಿನ ಎಲ್ಲ ಮಾಡಿದ್ರೆ 500,000 ರೂಪಾಯಿ ಆಗ್ತದೆ. ಅದರಲ್ಲಿ ಅವರು ಸುಂಕ ಕಟ್ಟಿ ಅವ್ರ ಮಕ್ಕಳನ್ನ, ಅವರ ಸಂಸಾರನ ನೋಡೋದು ಯಾರು? ಹಾಗಾಗಿ ಇವತ್ತು ಯಾರೇ ಸುಂಕ ವಸೂಲಿ ರಹಿತ ಇಲ್ದಿರ ಮಾಡಿರೋದು ನಮ್ಮೆಲ್ರಿಗೂ ಒಂದು ದೊಡ್ಡ ಶಕ್ತಿ ವ್ಯಾಪಾರಿಗಳಿಗೆ. ನಾನು ನಮ್ಮ ಶಿವಣ್ಣವ್ರಿಗೆ ಹೇಳಿದೆ, ಅಣ್ಣ ಹಿಂಗಾಗಿದೆ, ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅಂತ ಹೇಳಿದಾಗ ಆತ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಹೇಳಿದ್ರು. ಆಮೇಲೆ ನಾನು ನಮ್ಮ ಸತೀಶ್ಗೂ ಹೇಳಿದೆ, ಪಾಪ KGB ಅಧಿಕಾರಿಗಳ ಹತ್ರ ಹೋಗೋಣ, ಅವ್ರ ಹತ್ರ ನಾವು ಮಾತಾಡ್ಕೊಂಬರೋಣ ಅಂತ ಹೇಳಿದಾಗ ಪಾಪ ನಮ್ಮ DK ಸುರೇಶ್ ಅಣ್ಣವರು ಶಕ್ತಿಯಾಗಿ ನಿಂತ್ಕೊಂಡು, ಏನು ಇರಬೇಡಿ ನೀವು ಹೋಗಿ ನಾನು ಇದ್ದೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ಅವರು ಒಂದು ಶಕ್ತಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮಗಳ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ. ನಿಮ್ಮಗಳ ಜೊತೆ ಯಾರು ಪ್ರಾಮಾಣಿಕವಾಗಿ ಇರ್ತಾರೋ ಅವ್ರು ಇರ್ತೀವಿ. ನಾನಂತೂ ಇರ್ತೀನಿ. ನಿಮ್ಮ ಜೊತೆ ಎಲ್ಲರೂ ಇರ್ತೀವಿ. ಯಾಕಂತ ಹೇಳಿದ್ರೆ ಬಡವ್ರ ಜೊತೆನಲ್ಲಿದ್ದರೆ ಯಾವತ್ತೂ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ಯಾವುದೇ ಇಲ್ಲಿ ತೊಂದರೆ ಇಲ್ದಿರ ಇವತ್ತು ಹೊಸದಾಗಿ ನಮ್ಮ CM DK ಶಿವಕುಮಾರ್ ಸಾಹೇಬ್ CM ಆಗಿದ್ದಾರೆ. ಅದ್ರ ಜೊತೆಯಲ್ಲಿ
ನಮ್ಮ ಶಿವಣ್ಣವರು ಕೂಡ ಸಚಿವರಾದಂಥ ಎಲ್ಲ ಲಕ್ಷಣಗಳಿದೆ. ಅವರು ಆ ತಾಯಿ ಮಧುರಮ್ಮ ಆಶೀರ್ವಾದ ಮಾಡಿದ್ದಾರೆ, ಅವರು ಸಹ ಸಚಿವರಾಗ್ತಾರೆ. ನಿಮ್ಮ ಜೊತೆಲಿ ಎಲ್ಲ ನಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಇಲ್ಲಿ ನನ್ನನ್ನು ಕರೆಸಿ ಮೊನ್ನೆನೂ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ತಾವೆಲ್ಲರೂ ಇಲ್ಲಿ ಕರೆಸಿ ನನಗೆ ಕೇಕ್ ಕಟ್ ಮಾಡಿದ್ರಿ. ನನಗೆ ಭಾಳ ಖುಷಿ ಆಯಿತು. ನಾವು ಅಟ್ಲೀಸ್ಟ್ ಏನು ಒಂದು ಅಳಿಲು ಸೇವೆ, ಸಣ್ಣ ಅಳಿಲು ಸೇವೆ ಮಾಡಿದ್ರು ನೀವು ನಮ್ಮನ್ನು ಅಷ್ಟು ಕುದಿಸಿ ಇದು ಮಾಡ್ತೀರಾ. ನಾನು ಸತೀಶ್ಗೆ ಅದೇ ಹೇಳೋದು, ಸತೀಶ್ ಅವ್ರ ಬಗ್ಗೆ ನೀನು ಏನೇ ಇದ್ರು ನಮ್ಗೆ ಹೇಳಪ್ಪ, ನಾವು ಮಾಡ್ತೀವಿ. ಯಾಕಂದರೆ ನಾವು ಒಂದಷ್ಟು ಅಧಿಕಾರಿಗಳ ಹತ್ರ ಇದ್ದೀವಿ, ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಎಲ್ಲರೂ ಇರೋಲ್ಲ, ಒಳ್ಳೊಳ್ಳೆ ಅಧಿಕಾರಿಗಳು ಇರ್ತಾರೆ. ಅವರಿಗೆ ನಾವು ಕ್ಲೀನಾಗಿ ಹೋಗಿ ಇಂಥ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಸಹ ಸಹಕಾರ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಆಗಮಿಸಬೇಕಾಗಿತ್ತು. ಅವರು ನಾನೀಗ ಕರೆ ಮಾಡಿದಾಗ ಅವರು CM ಜೊತೆ ಇದ್ದಾರೆ. ಅವರು ಕನಕಪುರದಿಂದ ಆ ಕಡೆ 30 ಕಿಲೋಮೀಟರ್ ಆ ಕಡೆ ಇರೋದ್ರಿಂದ ಬರೋದು ತಡವಾಗ್ಬೋದು. ನಾನು ತಡ ಆದ್ರೂ ಬಂದು ಹೋಗೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಅವರು ಮತ್ತು DK ಸುರೇಶನ್ ಅವರು ಜೊತೆಯಲ್ಲಿರೋದ್ರಿಂದ ಕಾರ್ಯಕ್ರಮಕ್ಕೆ ಬಹುಶಃ ತಡ ಆಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಾನು ಅನಿಸುತ್ತಾ ನಿಮ್ಮ ಜೊತೆ ನಾವು ಸದಾ ಇರ್ತೀವಂತ ಹೇಳ್ತಾ, ಇಲ್ಲಿ ಏನೇ ತೊಂದರೆ ಆದ್ರೂ ನಮ್ಮದು ಸಂಘಟನೆ ಇದೆ, ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಇದೆ. ನಾವು 23 ವರ್ಷದ ಹೋರಾಟಗಾರರು ನಾವು. ಯಾಕಂದರೆ ಸಾಹೇಬರು ಹೇಳಿದ್ದಾರೆ, ನಾವು ಏನೇ ಹಕ್ಕುಗಳು ಪಡಿಬೇಕಾದ್ರೂ ಹೋರಾಟದ ಮುಖಾಂತರ ಹಕ್ಕುಗಳು ಪಡಿಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದಕ್ಕೆ 3 ಕೊಟ್ಟಿದ್ದಾರೆ ನಮಗೆ ಒಂದು ಸೂತ್ರಗಳು. ಏನೋ ಒಂದು ಶಿಕ್ಷಣ, ಒಂದು ಸಂಘಟನೆ, ಒಂದು ಹೋರಾಟ. ಆ 3ನ್ನ ನಾವು ರೂಢಿಸ್ಕೊಂಡ್ರೆ ಬಹುಶಃ ನಮಗೆ ಅದೇ ಒಂದು ಶಕ್ತಿ ಅಂತ ಹೇಳ್ತಾ, ಮತ್ತೆ ಈ ಚಂದಾಪುರ ನಮ್ಮ ಚಿಗಣಿ ಸಂತೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಪುರಸಭೆ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಿಮ್ಗಳಿಗೇನ ತೊಂದರೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಇರ್ತೀವಂತ ಮತ್ತೊಮ್ಮೆ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.